ನಮಸ್ಕಾರ. ಮಹಾವತಾರ್ ಫೌಂಡೇಶನ್ ಅವರು ಪ್ರಾರಂಭ ಮಾಡಿರುವಂತಹ ಈ 21 ದಿನಗಳ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಕಾರ್ಯಕ್ರಮವನ್ನು ನಾವು ಓಂಕಾರದೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಮೊದಲು ಕಾರ್ಯಕ್ರಮನ ಪ್ರಾರಂಭ ಮಾಡೋಕೆ ಮುಂಚೆ ನಾವು ಓಂಕಾರ ಮಾಡೋಣ. ನಂತರ 1-2 ಪ್ರಾಣಾಯಾಮ ಮಾಡಿ ನಂತರ ನಾವು ಧ್ಯಾನಕ್ಕೆ ಹೋಗೋಣ. ಎಲ್ಲ ಆತ್ಮ ಬಂಧುಗಳು ಸಮಸ್ಥಿತಿಯಲ್ಲಿ ಕೂತ್ಕೊಂಡು ಧ್ಯಾನ ಮುದ್ರೆ ಇಟ್ಕೊಂಡು 3 ಬಾರಿ ಓಂಕಾರ ಮಾಡಿ. ಓಂ ಈಗ ಒಂದು ಶಾಂತಿ ಮಂತ್ರನ ದೊಂದಿಗೆ ಪ್ರಾರಂಭಿಸ್ತಾ ಇದ್ದೀನಿ. ಶಾಂತಿ ಮಂತ್ರ ಎಲ್ಲ ಕೈ ಜೋಡಿಸಿ ಅಂಜಲಿ ಮುದ್ರೆ ಇಟ್ಕೊಳ್ಳಿ. ಸಹನಾವವತು ಸಹನೌ ಭುನಕ್ತು ಸಹ वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। ಎಲ್ಲರೂ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಜ್ಞಾನ ಮುದ್ರೆ ಇಟ್ಕೊಳ್ಳಿ. ಜ್ಞಾನ ಮುದ್ರೆ ಇಟ್ಕೊಂಡು ಈಗ ನಾವು ಮೊದಲಿಗೆ 1-2 ಪ್ರಾಣಾಯಾಮ ಮಾಡೋಣ. ದೀರ್ಘವಾಗಿ ನೀವು ಸುಖಾಸನದಲ್ಲಿ ಕೂತ್ಕೊಂಡಿದ್ರೆ ಸುಖಾಸನ, ಚೇರ್ ಮೇಲೆ ಕೂತ್ಕೊಂಡ್ರೆ ಚೇರ್ ಮೇಲೆ ಕೂತ್ಕೊಳ್ಳಿ. 2 ಕೈಗಳನ್ನು ಧ್ಯಾನ ಮುದ್ರೆಯಲ್ಲಿ ಇಟ್ಕೊಳ್ಳಿ. ದೀರ್ಘವಾಗಿ ಶ್ವಾಸ ತಗೊಳ್ಳಿ. ದೀರ್ಘವಾದ ಶ್ವಾಸ ತಗೊಳ್ಳಿ. ಈ ಶ್ವಾಸ ನಮ್ಗೆ ನಾಭಿವರೆಗೂ ಹೋಗ್ಬೇಕು. ದೀರ್ಘವಾದ ಶ್ವಾಸ ತಗೊಳ್ಳಿ. ಮತ್ತೆ ದೀರ್ಘವಾಗಿ ಶ್ವಾಸ, ನಿಧಾನವಾಗಿ ಶ್ವಾಸ ಬಿಡಿ. ಯಾವತ್ತು ಶ್ವಾಸ ತಗೋಬೇಕಾದ್ರೆ ನಿಧಾನವಾಗಿ ಶ್ವಾಸ ತಗೋಬೇಕು. ಅದು ನಾಭಿವರೆಗೂ ಸೇರ್ಬೇಕು, ಮತ್ತೆ ನಾಭಿಯಿಂದ ಆಚೆ ಬರ್ಬೇಕು. ಆ ರೀತಿ ಶ್ವಾಸ ತಗೋಬೇಕು. 3 ಬಾರಿ ಮಾಡಿ. ಮತ್ತೊಂದು ಬಾರಿ ದೀರ್ಘವಾದ ಶ್ವಾಸ ತಗೊಂಡು ನಿಧಾನವಾಗಿ ಮತ್ತೆ ಶ್ವಾಸ ಬಿಡ್ತಾ ಇರ್ಬೇಕು. ಪೂರಕ ರೇಚಕ. ಈ ರೀತಿ ಆದ್ಮೇಲೆ ನಮ್ಮ ಒಂದು ಕೈ ವಿಷ್ಣು ಮುದ್ರೆ ಇಟ್ಕೊಳ್ಳಿ. ವಿಷ್ಣು ಮುದ್ರೆ ಇಟ್ಕೊಂಡು ಮತ್ತೆ ಈಗ ನಾವು ಸೂರ್ಯಾನುಲೋಮ ಚಂದ್ರಾನುಲೋಮ ಮಾಡೋಣ. ಈಗ ನಮ್ಮ ಬಲಗೈಯಿಂದ ಬಲ ಮೂಗಿನ ಒಳ್ಳಾನ ಮುಚ್ಚಿಕೊಂಡು ಎಡ ಮೂಗಿಂದ ಪೂರಕ ಮಾಡಿ. ಪೂರಕ ಮತ್ತೆ ರೇಚಕ. ರೇಚಕ ನಾವೇನ್ ಮಾಡ್ಬೇಕು, ಅಲ್ಲೇ ಮಾಡಿ. 3 ಬಾರಿ ಮಾಡಿ. ಪೂರಕ ರೇಚಕ, ಪೂರಕ ರೇಚಕ. ಈಗ ನಮ್ಮ ಉಂಗುರದ ಬೆರಳಿಂದ ಎಡ ಮೂಗಿನ ಒಳವನ್ನು ಮುಚ್ಚಿಕೊಂಡು ಬಲ ಮೂಗಿಂದ ನಾವು ಪೂರಕ ಮಾಡಿ. ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಈಗ ಸೂರ್ಯಾನುಲೋಮ ಮತ್ತು ಚಂದ್ರಾನುಲೋಮ ಮಾಡೋಣ. ಈಗ ಅದೇ ರೀತಿ ವಿಷ್ಣು ಮುದ್ರೆ ಮಾಡಿಕೊಂಡು ಬಲ ಮೂಗಿನ ಕಡೆ ಮುಚ್ಕೊಂಡು ಈಗ ಎಡ ಮೂಗಿಯಿಂದ ಪೂರಕ ಮಾಡಿ. ಪೂರಕ. ಈಗ ಕುಂಭಕ ಮಾಡ್ಬೇಕು. ಅಂದ್ರೆ ನಮ್ಮ ಉಸಿರಿನ ಒಳಗಡೆನೆ ನಿಲ್ಲಿಸ್ಕೋಬೇಕು. ಸ್ವಲ್ಪ ನಿಲ್ಲಿಸ್ಕೊಂಡಾದ್ಮೇಲೆ ಮತ್ತೆ ನಮ್ಮ ಉಂಗರದ ಬೆರಳಿಂದ ಎಡ ಮೂಗನ್ನು ಮುಚ್ಕೊಳ್ಳಿ. ಬಲಗಡೆಯಿಂದ ರೇಚಕ ಮಾಡಿ. ಮತ್ತೆ ಬಲ ಮೂಗನ್ನು ಮುಚ್ಕೊಳ್ಳಿ. ಎಡ ಮೂಗಿಂದ ಪೂರಕ ಮಾಡಿ. ಕುಂಭಕ ರೇಚಕ.
ಬಾಹ್ಯ ಕುಂಭಕ ತಕ್ಷಣ ಉಸಿರನ್ನ ತಗೋಬಾರ್ದು. ಬಾಹ್ಯ ಕುಂಭಕ ಮಾಡಿ ಸ್ವಲ್ಪ ಹೊತ್ತು ನಂತರ ನಾವು ಮತ್ತೆ ಪೂರಕ ಮಾಡೋಣ. ಎಡಗಡೆಯಿಂದ ಪೂರಕ, ಕುಂಭಕ, ಮತ್ತೆ ಬಲಗಡೆಯಿಂದ ರೇಚಕ. ಈಗ 3 ಬಾರಿ ಆಗಿದೆ. ಮತ್ತೆ ಈಗ ಬಲಗಡೆಯಿಂದ ಪೂರಕ ಮಾಡ. ಬಲಗಡೆಯಿಂದ ಪೂರಕ, ಕುಂಭಕ, ಎಡಗಡೆಯಿಂದ ರೇಚಕ. ಬಾಹ್ಯ ಕುಂಭಕ ಮತ್ತೆ ಬಲಗಡೆಯಿಂದ ರೇಚಕ, ಕುಂಭಕ ಮತ್ತೆ ಎಡಗಡೆಯಿಂದ ರೇಚಕ, ಮತ್ತೆ ಬಾಹ್ಯ ಕುಂಭಕ. ತಕ್ಷಣ ಉಸಿರು ತಗೋಬೇಕು. ಬಾಹ್ಯ ಕುಂಭಕ ಅಂದ್ರೆ ಅಲ್ಲೇ ಉಸಿರು ಸ್ಟಾಪ್. ನೆಕ್ಸ್ಟ್ ಮತ್ತೆ ಬಲಗಡೆಯಿಂದ ಪೂರಕ, ಕುಂಭಕ, ರೇಚಕ. ಎಲ್ಲರೂ ಕೈ ಇಡಿಸಿ. ಈಗ ಗಮನ ಹಾಕು. ದೀರ್ಘವಾದ ಉಸಿರು ತಗೊಂಡು ಮತ್ತೆ ನಿಮ್ಮ ಕೈಯಿಂದ ಮುಡಿಯೋಗಿ ಸರ್ ನಿಮ್ ಧ್ವನಿ ಕೇಳ್ತಾ ಇಲ್ಲ, ಮೈಕ್ ಆನ್ ಮಾಡ್ಕೊಳ್ಳಿ ಸರ್. ಈಗ ಕೇಳಿಸ್ತಾ ಇದೆಯಾ? ಎಸ್ ಸರ್, ಎಸ್. ಓಕೆ. ಈಗ ಈಗ ಸಂಪೂರ್ಣವಾಗಿ ಪೂರಕ ಮಾಡಿ 3 ಬಾರಿ ದೀರ್ಘವಾದ ಶ್ವಾಸ ತಗೊಳ್ಳಿ. ಶ್ವಾಸ ಬಿಡಿ. ನಿಧಾನವಾಗಿ ನಿಮ್ಮ ಅಡಿಯಿಂದ ಮುಡಿವರೆಗೆ ನಿಮ್ಮ ದೇಹನ ಒಂದ್ಸರಿ ಅಬ್ಸರ್ವ್ ಮಾಡಿ. ಈಗ ನಾವು ಸಿದ್ಧ ಆಗಿರ್ತೇವೆ ಅಂದ್ಮೇಲೆ ಈಗ ನಾವು ಎಲ್ಲಿ ಕೂತಿದ್ದೀರೋ ಅಲ್ಲಿ ನಾವು ಧ್ಯಾನಕ್ಕೆ ನಿಶಬ್ದವಾದ ಒಂದು ಪ್ರದೇಶನ ಆಯ್ಕೆ ಮಾಡ್ಕೊಂಡು ಕೂತಿದ್ದೀವಿ ಅಂತ ತಿಳ್ಕೊಳ್ಳೋಣ. 1 ಗ್ಲಾಸು ನೀರು ಕುಡೀರಿ. ನೀರು ಕುಡಿದಾದ್ಮೇಲೆ ಪಿರಮಿಡ್ ಕ್ಯಾಪ್ ಏನಿದೆ ದಯವಿಟ್ಟು ಧರಿಸ್ಕೊಳ್ಳಿ. ಮತ್ತೆ ಕನ್ನಡಕ ಇದ್ರೆ ತೆಗೆದು ಪಕ್ಕಕ್ಕಿಡಿ. ಪಿರಮಿಡ್ ಕ್ಯಾಪ್ ಏನಿದೆ ಧರಿಸ್ಕೊಳ್ಳಿ. ಆಮೇಲೆ ಕನ್ನಡಕ ಏನನ್ನ ಹಾಕೊಂಡಿದ್ರೆ ಕೂಲಿಂಗ್ ಗ್ಲಾಸ್ ಯಾವ್ದಾರ ಗ್ಲಾಸ್ ಹಾಕಿದ್ರೆ ತೆಗೆದು ಪಕ್ಕಕ್ಕಿಡಿ. 1 ಗ್ಲಾಸ್ ನೀರು ಕುಡೀರಿ. ಎಲ್ಲರೂ ಧ್ಯಾನಕ್ಕೆ ಅಣೆಯಾಗಿ ನಿಮ್ಮ 2 ಕೈಗಳನ್ನ ಬೆರಳುಗಳಲ್ಲಿ ಒಂದಕ್ಕೊಂದು ಸೇರಿಸಿ ನಿಮ್ಮ ಮಡಿಲಲ್ಲಿ ಇಟ್ಕೊಳ್ಳಿ. ಮತ್ತೆ ಚೇರ್ ಮೇಲೆ ಕೂತ್ಕೊಂಡಿದ್ರೆ ನಿಮ್ಮ ಕಾಲ್ ಮೇಲೆ ಕಾಲು ಈ ರೀತಿ ಹಾಕೊಳ್ಳಿ. ನಂತರ ನಿಮ್ಮ ನೆಲದ ಮೇಲೆ ಕೂತ್ಕೊಂಡಿದ್ರೆ ಸುಖಾಸನದಲ್ಲೋ ಪದ್ಮಾಸನದಲ್ಲೋ ಕೂತ್ಕೊಳ್ಳಿ. ಯಾವ್ದು ನಿಮಗೆ ಅನುಕೂಲ ಆಗುತ್ತೋ ಆ ಆಸನದಲ್ಲೇ ಕೂತ್ಕೊಳ್ಳಿ. ಯಾಕಂದ್ರೆ 1 ಅವರ್ ನೀವು ಕೂತಿರ್ಬೇಕು. ಅದಕ್ಕೆ ಯಾವುದು ಆಗುತ್ತೆ ಅದರ ಅಲ್ಪ ಆಸನದಲ್ಲಿ ಕೂತ್ಕೊಂಡು ಮತ್ತೆ ಈಗ ನೀವು ಎಲ್ಲರೂ ಕಣ್ಣು ಮುಚ್ಚಿ ಈಗ ಧ್ಯಾನಕ್ಕೆ ಮ್ಯೂಸಿಕ್ ಬರ್ತದೆ ಮುಂದೆ. ಅದುವರೆಗೂ ನಾನು ಹೇಳೋದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ. ನಿಮ್ಮ ಉಚ್ಛ್ವಾಸ ನಿಶ್ವಾಸ ಅಥವಾ ಪೂರಕ ಮತ್ತು ರೇಚಕ ನಿಮ್ಮ ಉಸಿರು ಯಾವ ರೀತಿ ನೀವು ಅದನ್ನ ಗಮನಿಸ್ಬೇಕು ಅಂದ್ರೆ ನಿಮ್ಮ ಶಬ್ದ ನಿಮಗೆ ಕೇಳಿಸ್ಬೇಕು. ನಮ್ಮ ಆಚೆ ಕಡೆಯಿಂದ ನಾವು ಉಸಿರು ತಗೊಂಡಾಗ ತಣ್ಣನೆಯ ಗಾಳಿ ನಮ್ಗೆ ಒಳಗ್ ಸೇರುತ್ತದೆ. ನಮ್ಮ ದೇಹದಿಂದ ಆಚೆಗೆ ಬಂದಾಗ ಬಿಸಿಯಾದ ಗಾಳಿ ನಮ್ಗೆ ಆಚೆ ಬರ್ತದೆ. ಈ ಒಂದು ಅನುಭವ ಆದಾಗ ಅಲ್ಲಿಗೆ ನಾವು ನಮ್ಮ ಉಸಿರನ್ನ ನಾವು ಸರಿಯಾಗಿ ಗಮನಿಸ್ತಾ ಇದ್ದೀವಿ ಅಂತ ಅರ್ಥ ಆಗುತ್ತೆ. ಆನಾಪಾನ ಸತಿ ಅಂದ್ರೆ ನಮ್ಮ ಉಸಿರನ್ನ ನಾವು ಗಮನಿಸೋದು. ಆ ಗಮನಿಸೋದ್ ಕಡೆ ನಾವು ಹೆಚ್ಚಾಗಿ ಗಮನ ಕೊಟ್ಟಾಗ ನಮ್ಮ ತಲೆಯಲ್ಲಿ ಯಾವುದೇ ರೀತಿಯಾದ ಆಲೋಚನೆಗಳು ನಮ್ಗೆ ಬರೋದಿಲ್ಲ. ಯಾಕಂದ್ರೆ ನಮ್ಮ ಗಮನ ಎಲ್ಲ ಇಲ್ಲಿರ್ತದೆ, ಶ್ವಾಸದ ಮೇಲೆ ಇರ್ತದೆ. ಆ ಶ್ವಾಸ ಗಮನಿಸ್ತಾ ಇದ್ರೆ ಆಲೋಚನೆಗಳು ತನ್ನಷ್ಟಕ್ಕೆ ತಾನೇ ದೂರವಾಗುತ್ತೆ. ಮತ್ತೆ ಅಕಸ್ಮಾತ್ ಏನಾದ್ರು ಕೂತ್ಕೊಂಡಿರೋ ಜಾಗದಲ್ಲಿ ನಿಮ್ಗೆ ಏನಾದ್ರು ಕಾಲ್ ಜೋಮ್ ಹಿಡಿಯೋದಾಗ್ಲಿ ಇಲ್ಲ ನೋವೇನಾದ್ರೆ ಸ್ವಲ್ಪ ಕಾಲ್ನ ಸಡಿಲ ಮಾಡಿಕೊಂಡು ಮತ್ತೆ ಯಥಾ ಪ್ರಕಾರ ಹೊರಗಡೆ ಕೂತ್ಕೊಳ್ಳಿ. ಆದ್ರೆ ಕಣ್ಣು ಮಾತ್ರ ತೆಗಿಬಾರ್ದು, ಮುದ್ರೆ ಬಿಡಬಾರ್ದು. ಕೈ ಯಾವ ರೀತಿ ಮುದ್ರೆ ಇಟ್ಕೊಂಡಿರ್ತೀರಿ ಅದನ್ನ ಬಿಡಬಾರ್ದು.
ಮತ್ತೆ ಎಲ್ಲಾ ಕೆಲಸಗಳು ಮುಗಿಸಿದೀವಿ ಅಂತ ಮನದಟ್ಟಾದ್ಮೇಲೆ ಮತ್ತೆ ನಮ್ಮ ಶ್ವಾಸ ನಮ್ಗೆ ಧ್ಯಾನಕ್ಕೆ ಅನುಕೂಲ ಕೊಡ್ತಾ ಇದೆ ಅಂದ್ಮೇಲೆ ಅಲ್ಲಿಗೆ ನಾವು ಧ್ಯಾನಸ್ಥರಾಗಲು ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ಧ್ಯಾನಕ್ಕೆ ಕೂತ್ಕೊಳ್ಳಿ. ಮೇಡಮ್ ಅವರೇ, ಈಗ ಮ್ಯೂಸಿಕ್ ಹಾಕಿ. ಮ್ಯೂಸಿಕ್ ಈಗ ಪ್ರಾರಂಭ ಆಗುತ್ತೆ. ಮತ್ತೆ ನನ್ನ ಒಂದು ಧ್ವನಿ ಕೇಳೋವರೆಗೂ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಕಣ್ಣನ್ನ ಬಿಡಬಾರ್ದು. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಮಾಡಬಾರದು. ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ರೀತಿಯ
ಸಹಜ ಸ್ಥಿತಿ, ಸಹಜ ಸ್ಥಿತಿ 5 ನಿಮಿಷ ಕಾಲ, 5 ನಿಮಿಷ ಕಾಲ. ಇನ್ನು 5 ನಿಮಿಷ ಕಾಲಾವಕಾಶ ಇದೆ. ಸಹಜ ಸ್ಥಿತಿಯತ್ತ ಮರಳಲು ಇನ್ನು 3 ನಿಮಿಷ ಕಾಲಾವಕಾಶವಿದೆ. ಇನ್ನು 3 ನಿಮಿಷ ಕಾಲಾವಕಾಶವಿದೆ. ಯಾವುದೇ ರೀತಿಯಾದ ಆತುರ ಬೇಡ, ನಿಧಾನವಾಗಿ ಇನ್ನೂ 3 ನಿಮಿಷಗಳ ಕಾಲಾವಕಾಶವಿದೆ. ಯಾರು ಕಣ್ಣು ತೆರೆಯಬಾರದು. ಸಹಜ ಸ್ಥಿತಿಯತ್ತ ಮರಳಲು ಇನ್ನು 1 ನಿಮಿಷದ ಕಾಲಾವಕಾಶವಿದೆ. ಸಹಜ ಸ್ಥಿತಿಯತ್ತ ಮರಳಲು ಇನ್ನು 1 ನಿಮಿಷದ ಕಾಲಾವಕಾಶವಿರುತ್ತದೆ. ಮಿತ್ರರೇ, ಇನ್ನು 30 ಸೆಕೆಂಡ್ಗಳ ಕಾಲಾವಕಾಶವಿದೆ. 30 ಸೆಕೆಂಡ್ಗಳ ಕಾಲಾವಕಾಶವಿದೆ. ನಾವು ಸಹಜ ಸ್ಥಿತಿಗೆ ಮರಳಲು ಇನ್ನು ಕೆಲವು ಸೆಕೆಂಡ್ಗಳು.
ಈಗ ತಮ್ಮ 5 ನಿಮಿಷಗಳ ಕಾಲಾವಕಾಶವಿದೆ. ತಮ್ಮ ಕೈಗಳನ್ನು ಬಿಡಿಸುತ್ತಾ ಎರಡೂ ಕೈಗಳನ್ನ ಉಜ್ಜಿ ತಮ್ಮ ಕಣ್ಣಿನ ಮೇಲೆ ಇಟ್ಟುಕೊಳ್ಳು. ಎರಡೂ ಕಣ್ಣಿನ ಮೇಲೆ ಎರಡೂ ಕೈಗಳನ್ನು ಇರಿಸಿ 5 ಸೆಕೆಂಡ್ ಕಾಲ ಹಾಗೆ ಇರಿ. 5, 4, 3, 2, 1, 0. ನಿಧಾನವಾಗಿ ಕೈಗಳನ್ನು ತೆಗೆಯುತ್ತಾ ನಿಮ್ಮ ಹಸ್ತಗಳನ್ನು ಗಮನಿಸಿ. ಮತ್ತೆ ಅದರ ಕೈಗಳನ್ನು ಉಜ್ಜಿ ನಿಮ್ಮ ಕರ್ಣಗಳಿಗೆ ಮತ್ತು ತಲೆಯ ಭಾಗ ಮತ್ತು ನಿಮ್ಮ ಮುಖದ ಭಾಗಕ್ಕೆ ತರಿಸ್ಕೊಂಡು ಎಲ್ಲರೂ ಸಹಜ ಸ್ಥಿತಿಯತ್ತ ಬನ್ನಿ. ಎಲ್ಲರೂ ಸಹಜ ಸ್ಥಿತಿಯತ್ತ ಬನ್ನಿ. ಆಗಿದ್ದರೆ ಒಂದು ಗ್ಲಾಸ್ ನೀರು ಕುಡೀರಿ. ಇದನ್ನು ಇಟ್ಕೊಂಡಿರ್ತೀರಲ್ಲ ಒಂದು ಗ್ಲಾಸ್ ನೀರು ಕುಡೀರಿ. ಈಗ ಎಲ್ಲರೂ ಒಂದು 2 ನಿಮಿಷದ ಕಾಲ ವಿಡಿಯೋ ಆನ್ ಮಾಡ್ಕೊಳ್ಳಿ. ಇವತ್ತು ಧ್ಯಾನದ ಬಗ್ಗೆ ನಿಮ್ಮ ಅನುಭವವನ್ನು ಹಂಚ್ಕೊಳ್ಳೋಣ ಒಂದಿಬ್ಬರ ಹತ್ರ. ಇವತ್ತು ಧ್ಯಾನದ ಬಗ್ಗೆ 1-2 ಮಾತು ಒಂದು ಇಬ್ಬರು ಹಂಚ್ಕೊಳ್ಳಿ. ನಿಮ್ಮ ಧ್ಯಾನ ಯಾವ ರೀತಿ ಆಯ್ತು ಅಂತ ಯಾರಾದ್ರೂ ಮ್ಯೂಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಇವತ್ತಿನ ಧ್ಯಾನ ನಿಮಗೆ ಆದ ಅನುಭವ. ದಿನಕ್ಕೆ ಒಂದಿಬ್ಬರು ಕೇಳೋಣ ಅಂತ ಹೇಳಿ. ಯಾರು ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಮಾಡ್ಕೊಂತೀರಾ? ವಿಡಿಯೋ ಆನ್ ಮಾಡ್ಕೊಳ್ಳಿ ಮೊದಲು. ಸರ್ ಮಹಾತರ್ ಫೌಂಡೇಶನ್ ಇಂದ ಅವರು ಮ್ಯೂಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಇಲ್ಲ ಸರ್. ನಿಮ್ದು ಕೋ ಹೋಸ್ಟ್ ಇದ್ದೀರಾ ಅಲ್ವಾ ನೀವು, ಅವ್ರು ಯಾರು ಹ್ಯಾಂಡ್ ರೈಸ್ ಮಾಡ್ತಾರೋ ಅವರಿಗೆ ನೀವು ಮ್ಯೂಟ್ ಆಪ್ಷನ್ ಕೊಡ್ಬೋದು ಸರ್. ಓಕೆ ಮೇಡಮ್, ಸರಿ ಸರಿ, ಯಾರು ಮ್ಯೂಟ್ ಮಾಡ್ಕೊಳ್ಳಿ. ಇವಾಗ ಯಾರು ಹ್ಯಾಂಡ್ ರೈಸ್ ಮಾಡಿ. ಯಾರು ಮಾಡ್ತಾ ಇಲ್ಲ? ಸರಿ ಸರಿ, ಓಕೆ. ಮೇಡಮ್ ಮಾತಾಡಿ. ಶಿವರತ್ನಮ್ಮ ಆಪ್ಷನ್ ಕೊಟ್ಟಿದ್ದೀನಿ. ಸರ್ ಅವ್ರದ್ದು ಅನ್ಮ್ಯೂಟ್ ಆಗಿಲ್ಲ. ಆಗಿಲ್ವಾ? ಲೋಯರ್ ಹ್ಯಾಂಡ್. ಈಗ ಮೇಡಮ್ ಆಗಿಲ್ಲ. ವೀಣಾ ವಿಡಿಯೋ ಸ್ಟಾಪ್. ಮೇಡಮ್ ಅನ್ಮ್ಯೂಟ್ ಆಯ್ತಾ? ಇಲ್ಲ ಸರ್. ಈಗ ಮಾತಾಡಿ ಮೇಡಮ್. ಮೆಸೇಜಿಗೆ ಮಾತ್ರ ಹೋಗ್ತಾ ಇದೆ. ಮೇಡಮ್ ಅಶ್ವಿನಿ ಮೇಡಮ್ ಅವ್ರದ್ದು ಅನ್ಮ್ಯೂಟ್ ಆಗ್ತಾ ಇಲ್ಲ. ಅನ್ಮ್ಯೂಟ್ ಕೊಡ್ತಾ ಇದ್ದೀನಿ, ಯಾಕೆ ಆಗ್ತಾ ಇಲ್ಲ? ಆಸ್ಕ್ ಟು ಅನ್ಮ್ಯೂಟ್. ಈಗ ವೀಣಾ ಅವ್ರಿಗೆ ನಾನು ಈಗ ಅನ್ಮ್ಯೂಟ್ ಅಲ್ಲ, ಹಲೋ ಮೇಡಮ್, ಮಧ್ಯಾಹ್ನದ್ದು ಝೂಮ್ ನಮ್ಗೆ ಇದಾಗಿಲ್ಲ. ಮಧ್ಯಾಹ್ನದ್ ಮಾಡ್ತೀವಿ, ಅದು ಸರಿ ಬರ್ತಾನೆ ಇಲ್ಲ. ಅದು ಒಂಚೂರು ನಮ್ಗೆ ಝೂಮ್ ಹಾಕೊಡ್ತೀರಾ? ವೀಣಾ ಅವರ ಫಸ್ಟ್ ಝೂಮ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವ್ ಹೇಳ್ದಾಗೆ ನಾನು ಗ್ರೂಪ್ಗೆ ಸೇರಿಸಿದ್ದೀನಿ, ಬಟ್ ಬರ್ಲಿಲ್ಲ ಅಂತಂದ್ರೆ ನಿಮ್ ಕಡೆ ಇಶ್ಯೂ ಇರುತ್ತೆ, ನೀವು ನೋಡ್ಕೋಬೇಕು ಮೇಡಮ್. ಹೌದಾ? ಪ್ರಾಬ್ಲಮ್ ಇತ್ತು, ಅದು ನೋಡ್ಕೊಳ್ಳಿ ಅಷ್ಟೇ. ಝೂಮ್ ಆ್ಯಪ್ ಹಾಕಿರ್ತಾರಂತೆ ನೋಡ್. ಸರಿ ಮೇಡಮ್, ನೆಟ್ವರ್ಕ್ ಪ್ರಾಬ್ಲಮ್ ಇರ್ತದೆ, ನೋಡ್ಕೊಳ್ಳಿ. ಏನಿಲ್ಲ, ಈ ತುಮಕೂರು ಎಲ್ಲ ಪ್ರಾಬ್ಲಮ್ ಏನಿಲ್ಲ, ಅದಕ್ಕೆ ಬರ್ತಾ ಇಲ್ಲ. ಸರಿ ನೋಡ್ತೀನಿ ಮ್ಯಾಮ್. ಥ್ಯಾಂಕ್ ಯು. ಇನ್ಯಾರು ಹ್ಯಾಂಡ್ ರೈಸ್ ಮಾಡಿ. ಈಗ ನಮ್ ಗ್ರೂಪ್ ಅಲ್ಲಿ ಆಗ್ತಾ ಇರೋದೇ ಮೆಸೇಜ್ ಬರ್ತಿದೆ ಮೇಡಮ್. ಸರ್, ಶಿವರತ್ನ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವ್ರಿಗೆ ಅನ್ಮ್ಯೂಟ್ ಆಪ್ಷನ್ ಕೊಡಿ. ಕೊಟ್ಟೆ. ಶಿವರತ್ನ ಮೇಡಮ್ ಅವ್ರಿಗೆ ಕೊಟ್ಟಿದ್ದೆ ನಾನು.
ಬರಲ್ಲ ಮೇಡಮ್, ಬರಲ್ಲ ಅಂತಾರೆ. ಯಾಕೆಂದ್ರೆ ಮ್ಯೂಟ್ ಅಲ್ಲಿ ಕೊಟ್ಟಿದೆ ಮೇಡಮ್. ಯಾಕೆ ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ ಯಾರು? ಅಶ್ವಿನಿ ಮ್ಯಾಮ್, ನೀವು ಅವರಿಗೆ ಅನ್ಮ್ಯೂಟ್ ಆಪ್ಷನ್ ಕೊಡ್ಬೋದು ಮ್ಯಾಮ್, ನೀವು ಕೋ ಹೋಸ್ಟ್ ಇದ್ದೀರಿ. ಇಲ್ಲ, ಕೊಡ್ತೀನಿ ಇಲ್ಲ, ವೆಂಕಟರಾಮ್ ಕೊಡ್ತಾ ಸರ್ ಇದೀವಿ, ಸ್ವಲ್ಪ ಅವ್ರು ಅವರ ರೈಸ್ ಟ್ರೈ ಮಾಡ್ತಾ ಇಲ್ಲ. ಮಾಡ್ಲಿ ಅಂತ. ಓಕೆ ಮ್ಯಾಮ್, ಓಕೆ. ಮೇಡಮ್ ಹ್ಯಾಂಡ್ ಯಾರು ರೈಸ್ ರೈಸ್ ಮಾಡಿ ಮಾಡಿಲ್ಲ? ಮಾಸ್ಟರ್. ಹಾ, ನೀವು ಯಾರು ಹ್ಯಾಂಡ್ ರೈಸ್ ಮಾಡಿರ್ತೀರಾ ಅವರಿಗೆ ನಾವು ಆಪ್ಷನ್ ಕೊಡಕ್ ಆಗುತ್ತೆ. ಅದೇ ಮೇಡಮ್ ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ. ರಾಧಾಮಣಿ ಅವ್ರ ವಿಡಿಯೋ ಕೂಡ ಆನ್ ಮಾಡಿಲ್ಲ. ಶಿವರತ್ನ ಉಮಾದೇವಿ ಮೇಡಮ್ ಮಾಡಿದ್ದಾರೆ ಸರ್, ಅವ್ರಿಗೆ ಆಪ್ಷನ್ ಕೊಡಿ. ಹಾ ಸರ್, ಇವಾಗ ಅನ್ಮ್ಯೂಟ್ ಬಂತು ಸರ್. ಹಾ, ಓಕೆ ಮೇಡಮ್ ಮಾಡಿ. ನಮಸ್ತೆ ಸರ್. ಅದೇ ಸರ್, ನನ್ಗೆ ಧ್ಯಾನದಲ್ಲಿ ಆ ಆಗುತ್ತೆ, ತುಂಬಾ ಚೆನ್ನಾಗಿ ಕುತ್ಕೊಳಕ್ಕೆಲ್ಲ ವ್ಯವಸ್ಥೆ ಆರಾಮಾಗಿ ಮಾಡ್ಕೊಂಡು ಕುತ್ಕೊಂತೀನಿ. ಅರ್ಧ ಗಂಟೆ ಆಗ್ತಾ ಇದೆ, ಅರ್ಧ ಗಂಟೆ ಮೇಲೆ ನನ್ಗೆ ಕುತ್ಕೊಳಕ್ ಆಗ್ತಾ ಇಲ್ಲ. ಟ್ರೈ ಮಾಡ್ತಾ ಇದ್ದೀನಿ. ಸಮಯ ಬೇಕು ಮೇಡಮ್, ಸಮಯ ಬೇಕು. ಈ 21 ದಿನದೊಳಗಡೆ ನೀವು ಹಾ ಮುಂದೆ 1 hour ಕೂತ್ಕೊಂತೀರ. ನೆನ್ನೆ ಏನಂದ್ರೆ ಬೆಳಗ್ಗೆ ಲಿಂಕ್ ಆನ್ ಮಾಡ್ಕೋಬೇಕು ಅನ್ನೋದು ಮರ್ತ್ಬಿಟ್ಟು ಮೊನ್ನೆದು ಒಂದು ಬಂದಿತ್ತು ವಿಡಿಯೋ, ಅದನ್ನ ಹಾಕೊಂಡ್ ಕುತ್ಕೊಂಡ್ಬಿಟ್ಟಿದೀನಿ. 2ನೇ ದಿವ್ಸದ್ದು ಬಂದಿತ್ತು ನಮ್ದು ಇದ್ರಲ್ಲಿ, ಅದನ್ನ ಹಾಕೊಂಡ್ ಕುತ್ಕೊಂಡ್ಬಿಟ್ಟಿದೀನಿ. ಆಮೇಲೆ ಕಂಟಿನ್ಯೂ ಆಗ್ತಾ ಇದೆ. ಮಿಸ್ ಆಯ್ತಲ್ಲ ಇವತ್ತಿಂದ ಅನ್ಕೊಂಡೆ. ಆಮೇಲೆ ಇವತ್ತು ಬೆಳಗಿನ ಲಿಂಕ್ ಎಲ್ಲ ಆನ್ ಆದೆ, ಗೊತ್ತಾಯ್ತು, ಅರ್ಥ ಆಯ್ತು. ಸ್ವಲ್ಪ ಆನ್ ಮಾಡುವಾಗ ಗಮನಿಸ್ಕೊಳ್ಳಿ. ಇವತ್ತಿನ ಲಿಂಕ್ ಇರ್ತದಲ್ವಾ, ಲಿಂಕ್ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ಸಾಕು, ಓಪನ್ ಆಗುತ್ತೆ. ಆಮೇಲೆ ಪಾಸ್ವರ್ಡ್ ಓಕೆ ಮಾಡಿದ್ರೆ ಲೈವ್ ಬರ್ತೀರಾ. ಓಕೆ ಮೇಡಮ್, ಥ್ಯಾಂಕ್ ಯು ಸರ್. ಇನ್ಯಾರು ಮಾತಾಡಿ? ಯಾರನ್ನ ಮಾತಾಡಕ್ ಅವಕಾಶ ಕೊಟ್ಟಾಗ ಮಾತಾಡಲ್ಲ. ಪುಷ್ಪಾವತಿ, ಎಲ್ಲಾ ಧ್ಯಾನ ಬಂಧುಗಳು, ನಿಮ್ಮ ಅಭಿಪ್ರಾಯ ನಮಗೂ ಗೊತ್ತಾದ್ರೆ ನಾವೇನ್ ಮಾಡ್ಬೇಕು ಅಂತ ನಾವು ಮುಂದೆ ಯೋಚನೆ ಮಾಡ್ತೀವಿ ಅಲ್ವಾ? ಅಶ್ವಿನಿ ಮೇಡಮ್ ನೋಡಿ ಮಾಸ್ಟರ್, ಯಾರು ಮಾತಾಡ್ತಾ ಇಲ್ಲ, ಏನ್ ಮಾಡೋಣ? ವೆಂಕಟರಾಮ್ ಸರ್ ನಮಗಾಗಿ ಅವರ ಸಮಯ ಕೊಟ್ಟು ಬಂದಿದ್ದಾರೆ. ಪ್ರಶ್ನೆ ಏನಾದ್ರು ಕೇಳಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂತ. ನೋಡಿ, ಒಳ್ಳೆ ಅವಕಾಶ. ಹ್ಯಾಂಡ್ ರೈಸ್ ಮಾಡ್ಬೇಕು ಮೇಡಮ್. ಯಾಕೆಂದ್ರೆ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನದ ಕ್ಲಾಸಲ್ಲಿ ಹ್ಯಾಂಡ್ ರೈಸ್ ಎಲ್ಲ ಮಾಡ್ತಾರೆ, ಎಲ್ಲ ಕಲ್ತಿದ್ದಾರೆ. ನಮ್ಮ ಮಾಸ್ಟರ್ಸ್ ನೀವು ಕೂಡ ಎಲ್ಲ ಕಲಿಬೇಕು. ಹಿಂಗಲ್ಲ ಮೇಡಮ್, ಅಲ್ಲಿ ಹ್ಯಾಂಡ್ ರೈಸ್ ಆಪ್ಷನ್ ಅಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಹ್ಯಾಂಡ್ ರೈಸ್ಗೆ ಚಾಟಿ ರಿಯಾಕ್ಷನ್ ಇದಕ್ಕೆ ಹೋಗಿ ಅಲ್ಲಿ ಪ್ರೆಸ್ ಮಾಡಿ ಆತರ ಹ್ಯಾಂಡ್ ರೈಸ್ ಮಾಡಿ. ಇಲ್ಲ, ಯಾವ್ದು ಬರ್ಲಿಲ್ಲ. ಪುಷ್ಪಾವತಿ ಮೇಡಮ್. 2 ಬಂದಿದೆ ಸರ್. ಪುಷ್ಪಾವತಿ ಮೇಡಮ್ ಕೊಟ್ಟಿದ್ದೀನಿ ನೋಡಿ. ಮೇಡಮ್ ಪುಷ್ಪಾವತಿ ಮೇಡಮ್ ಮಾತಾಡಿ. ಸರ್ ನಮಸ್ತೆ, ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ತೆ. ನಮಸ್ತೆ ಮೇಡಮ್. ಚೆನ್ನಾಗಿತ್ತು ಸರ್, ಎಲ್ಲ ಧ್ಯಾನ ಎಲ್ಲ ಡೀಪ್ ಆಗಿ ಹೋಗ್ತಾ ಇದೀವಿ. ದಿನಕ್ಕಿಂತ ದಿನ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ತುಂಬಾ ಚೆನ್ನಾಗಿ ಆಗ್ತಾ ಇದೆ ಸರ್. ಥ್ಯಾಂಕ್ಸ್, ಎಲ್ಲರಿಗೂ ಥ್ಯಾಂಕ್ಸ್, ಧನ್ಯವಾದಗಳು. ನೀವು ಹೆಚ್ಚಾಗಿ ಧ್ಯಾನಸ್ಥರಾದ್ರೆ ನಮಗೂ ತುಂಬಾ ಒಳ್ಳೇದು. ನಾವು ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ನೀವು ಧ್ಯಾನದಲ್ಲಿ ಸಂಪೂರ್ಣವಾಗಿ ತೊಡಸ್ಕೋಬೇಕು. ಏನಿಲ್ಲ, ನೀವು ಎಲ್ಲಾ ಕೆಲಸಗಳು ಮುಗಿಸಿ ಆರಾಮಾಗಿ ಬಂದು ಕೂತ್ಕೊಂಡ್ರೆ ಧ್ಯಾನಕ್ಕೆ ನೀವು ಅಣಿಯಾಗೋದಕ್ಕೆ ಈಸಿ ಆಗಿರ್ತದೆ. ಇಲ್ಲ ಅಂದ್ರೆ ಏನಾದ್ರು ಒಂದು ಕೆಲಸ ಪೆಂಡಿಂಗ್ ಇಟ್ಕೊಂಡ್ರೆ ಅಯ್ಯೋ ಆ ಕೆಲಸ ಮಾಡಿಲ್ವೇ ಅಂತ ಗಮನ ಆ ಕಡೆ ಅದೇ ಕಡೆ ಹೋಗುತ್ತೆ. ಆಮೇಲೆ ಹೆಚ್ಚು ಹೊಟ್ಟೆ ತುಂಬಾ ಊಟ ತಿಂದು ಕೂತ್ಕೊಂಡ್ರು ನಿದ್ದೆ ಬರ್ತದೆ. ಇವೆರಡನ್ನ ಅವಾಯ್ಡ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಧ್ಯಾನಸ್ಥರಾಗ್ತೀರ. ಕೆಲಸ ಈಗ ನಾವು ಹಲೋ ಸರ್, ಈಗ 10:30, 9:30, 10 ಗಂಟೆ ತಿಂಡಿ ತಿಂದಿರ್ತೀವಿ. ಈಗ 11:00ವರೆಗೆ ನಾವು ಅದು ಪ್ರಾಣಾಯಾಮ ಅಂತ ಮಾಡಿದ್ರೆ ಅದು ಎಫೆಕ್ಟ್ ಆಗುತ್ತಾ ಸರ್? ಇಲ್ಲ, ತೊಂದ್ರೆ ಏನಾಗಲ್ಲ. ಯೋಗ ಮಾಡ್ಬಾರ್ದು. ಯೋಗಾಸನ 1 hour ನಮ್ಗೆ ಸಮಯ ಸಿಗ್ತದೆ, ಪ್ರಾಣಾಯಾಮ ಮಾಡ್ಬೋದು. ಯೋಗ 2 hours ಆಗ್ಬೇಕು, ಹೊಟ್ಟೆ ಖಾಲಿ ಇರ್ಬೇಕು. ಅದಕ್ಕೆ ಯೋಗಕ್ಕೆ ಹೋಗಲ್ಲ ನಾವು. ಏನಂದ್ರೆ ಅದು ಇದು ಕೆಲಸ ಮಾಡಿರ್ತೀರಿ, ಆ ಕಡೆ ಈ ಕಡೆ ಹೋಗಿ ಬಂದಿರ್ತೀರಿ, ತಕ್ಷಣ ಬಂದ್ ಕೂತ್ಕೊಂಡ ತಕ್ಷಣ ನಮ್ಮ ದೇಹ ಧ್ಯಾನಕ್ಕೆ ಸ್ಪಂದಿಸೋದಿಲ್ಲ. ನೀವು ಕೂತ್ಕೊಂಡ ತಕ್ಷಣ ಧ್ಯಾನಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಅದು ಏನೇನೋ ಯೋಚನೆ ಹೋಗ್ತಾ ಇರ್ತೀವಿ. ನಮ್ಮ ಬಾಡಿ ಕೂಡ ಬೇಡ ಓಡಾಡಿ ಬಂದಿರೋದಕ್ಕೆ ಏನೋ ಒಂಥರ ಶ್ರಮ ಇರ್ತದೆ.
ತಕ್ಷಣ ಅದು ಸ್ಪಂದಿಸೋದಿಲ್ಲ. ಆ ಸ್ಪಂದಿಸ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದೆರಡು ಪ್ರಾಣಾಯಾಮ ಮಾಡಿಸ್ತೀವಿ ಅಷ್ಟೇ. ಅದು ಯಾವುದೇ ರೀತಿಯ ದೇಹದಂಡನೆ ಅಲ್ಲ ಅಲ್ವಾ. ಅದೇ ಖಾಲಿ ಹೊಟ್ಟೆ ಮಾಡ್ಬೇಕು ಪ್ರಾಣಾಯಾಮ ಅಂತ ಕೇಳಿದ್ವಿ ನಾವು, ಅದಕ್ಕೆ ಕೇಳಿದೆ ನಾನು. ಭಸ್ತ್ರಿಕಾ ಪ್ರಾಣಾಯಾಮ, ಕಪಾಲಭಾತಿ ಇದೆಯಲ್ಲ, ಅದನ್ನ ಮಾಡ್ಬೇಕಾದ್ರೆ ನಾವು ಖಾಲಿ ಹೊಟ್ಟೆಯಲ್ಲಿರ್ಬೇಕು. ಖಾಲಿ ಹೊಟ್ಟೆಲಿ ಮಾಡ್ಬೇಕು. ಭಸ್ತ್ರಿಕಾ ಪ್ರಾಣಾಯಾಮ, ಕಪಾಲಭಾತಿ ಮಾಡಿದಾಗ ಎಲ್ಲೋಗುತ್ತೆ ನಮ್ದು ಸಂಪೂರ್ಣ ಹೊಟ್ಟೆ ಮೇಲೆ ಆಗುತ್ತೆ. ಮತ್ತೆ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದಾಗ ದೇಹ ಸಂಪೂರ್ಣ ಚಲಿಸುತ್ತೆ. ಆದ್ರೆ ನಾವು ಇಲ್ಲಿ ಮಾಡೋದು ಕೇವಲ ಧ್ಯಾನಕ್ಕೆ ಸಂಬಂಧಪಟ್ಟಾಗ ಮಾತ್ರ ಮಾಡ್ತೀವಿ. ಅದಕ್ಕೆ ತೊಂದರೆ ಆಗಲ್ಲ. ಅದು 1 hour ಟೈಮ್ ಇರ್ತದೆ, 1 hour ಆಗಿರ್ತದೆ. ತಕ್ಷಣ ಏನ್ ಮಾಡೋದಿಲ್ಲ. ಈಗ ನಾವು ಊಟ ಮಾಡಿದ ತಕ್ಷಣ ಒಂದೊಂದ್ಸರಿ ವಜ್ರಾಸನ ಹಾಕೊಂಡು ಕೂತ್ಕೊಂತೀವಿ, ಜೀರ್ಣ ಸಂಪೂರ್ಣವಾಗಿ ಆಗ್ಲಿ ಅಂತ ಅಲ್ವಾ. ಅದು ಕಂಪಲ್ಸರಿ. ಊಟ ಕೂಡ ವಜ್ರಾಸನದಲ್ಲಿ ಮಾಡಿದ್ರೆ ಏನ್ ತೊಂದರೆ, ಸೆಕೆಂಡ್ ಎಸಿಡಿಟಿ ಅದೆಲ್ಲ ಏನು ಆಗೋದಿಲ್ಲ ಅಂತ ಒಂದು ಕೇಳಿದ್ವಿ. ಮಾಡಬಹುದು, ಯಾಕಂದ್ರೆ ವಜ್ರಾಸನ ಮಾಡಕ್ ಆಗಲ್ಲ. ವಜ್ರಾಸನ, ಸುಖಾಸನ ಮತ್ತೆ ಪದ್ಮಾಸನ ಇನ್ನ ಒಳ್ಳೇದಂದ್ರೆ ಪದ್ಮಾಸನದಲ್ಲಿ ಕುತ್ಕೊಂಡು ಮಾಡಿದ್ರು ಒಳ್ಳೇದೆ. ಕಷ್ಟ ಇದೆ, ನಿಧಾನ ಪ್ರಾಕ್ಟೀಸ್ ಆದ್ರೆ ಒಳ್ಳೇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇನ್ಯಾರು ಮೇಡಮ್? ಇನ್ಯಾವ್ದ ನಾನು ಅನುಭವ ಇದೆಯಾ? ಸರಿ, ಯಾರ್ದು ಏನು ಇಲ್ಲ ಅಂದ್ರೆ ಉಮಾದೇವಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿ. ನೆಕ್ಸ್ಟ್ ಉಮಾದೇವಿ ಮೇಡಮ್ ನಿಮ್ದು ವೇರಿಯೇಷನ್ ಬರ್ತಾನೆ ಇರುತ್ತೆ ಸರ್ ಮಾತಿಗೆ. ನೆಕ್ಸ್ಟ್ ಬಂದು ಉಮಾದೇವಿ ಮೇಡಮ್ ನಿರೂಪಣೆ ಮಾಡೋದು, ಆಮೇಲೆ ಸ್ವಾಧ್ಯಾಯ ಎಲ್ಲ ಮಾಡ್ತಾರೆ. ನೀವು ಹ್ಯಾಂಡ್ ರೈಸ್ ಮಾಡಿ ಮೇಡಮ್, ಮಾತಾಡ್ಸೋಣ. ಪಾರ್ಟಿಸಿಪೆಂಟ್ಸ್ ಲಿಸ್ಟ್ ಹೋಗಿ ನಿಮ್ ಹೆಸರು ಫಸ್ಟ್ ಇರುತ್ತೆ, ಅಲ್ಲೋದ್ ಕ್ಲಿಕ್ ಮಾಡಿ ಹ್ಯಾಂಡ್ ರೈಸ್ ಮಾಡಿ ಬರುತ್ತೆ. ಅಶ್ವಿನಿ ಮೇಡಮ್ ಅವರೇ, ಫೇಸ್ ಕಾಣಿಸ್ತಾ ಇಲ್ಲ, ಮುಂದೆ ಬನ್ನಿ. ಫೇಸ್ ಕಾಣಿಸ್ಬೇಕಾ ಸರ್? ಬನ್ನಿ, ಅವ್ರು ಅದಕ್ಕೆ ಹಿಂದೆ ಹೊಡಿತಾ ಇದಾರೆ. ಇಲ್ಲ ಇಲ್ಲ, ಹಿಂದೇಟ್ ಅಲ್ಲ, ನಾವು ಮಾಡುವಂತ ಕೆಲಸ, ಮಾತಾಡುವಂತ ಮಾತು ಪರಿಪೂರ್ಣ ಆಗಿರ್ಬೇಕು ಅಂತಂದ್ರೆ ನಾವು ರೆಡಿ ಇರ್ಬೇಕು. ಈಗ ಸುಳ್ಳು ಹೇಳಲ್ಲ ಧ್ಯಾನಿಗಳು, ನಾನು ಕೂಡ ಇವತ್ತು ಧ್ಯಾನ ಮಾಡ್ಲಿಲ್ಲ, ಅದಕ್ಕೆ ಹಿಂದೇಟ್ ಆಗ್ತಾ ಇದೀನಿ ಸರ್. ಬೆಳಗ್ಗೆ ಮಾಡಿದ್ರಲ್ವಾ? ಹಾ ಸರ್, ಬೆಳಗ್ಗೆ ಇವತ್ತು ತುಂಬಾ ಚೆನ್ನಾಗಿತ್ತು ಮೇಡಮ್, ಹೇಳ್ಬೇಕು. ಅದೇ ನಾನು ಬೆಳಿಗ್ಗೆ ಹೊತ್ತು ಸ್ವಲ್ಪ ಲೇಟ್ ಆಗಿ ಎದ್ದೇಳ್ತಾ ಇರೋದ್ರಿಂದ ನನ್ಗೆ ವ್ಯಾಯಾಮ ಹೇಮಾ ಮೇಡಮ್ ಮಾಡಿಸ್ತಾ ಇರೋದು ಅಟೆಂಡ್ ಮಾಡಿಲ್ಲ ಸರ್, ಪ್ರೋಟೋಕಾಲ್. ಅದನ್ನ ನೋಡ್ಕೊಂಡು ಸಂಜೆ ಮಾಡ್ತೀನಿ ಸರ್. ಅಲ್ಲ, ಈ ಯೋಗ ಮಾಡ್ಲಿಲ್ಲ ಅಂದ್ರೆ ಮೇಡಮ್ ಅವ್ರ ಯೋಗಾಸನ ಮಾಡಿಲ್ಲ ಅಂದ್ರೆ ನಾಳೆ ಪ್ರೋಗ್ರಾಮ್ ಅಲ್ಲಿ ಅಟೆಂಡ್ ಮಾಡಕ್ ಆಗಲ್ಲ. ಯಾಕಂದ್ರೆ 1-2-3 ಆಸನ ಸ್ವಲ್ಪ ಡಿಫಿಕಲ್ಟ್ ಆಗಿದೆ. ಅದನ್ನ ಅಟೆಂಡ್ ಮಾಡ್ಬೇಕಿದ್ರೆ ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು. ಸೇತು ಬಂಧಾಸನ ಇವೆಲ್ಲ 2-3 ಆಸನಗಳಿದೆ. ಅದನ್ನ ಮಾಡ್ಬೇಕಾದ್ರೆ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೇನೆ ನಾವು ಅಲ್ಲಿ ಹೋಗಿ ಮಾಡಕ್ ಆಗೋದು. ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳಿ. ಯೋಗಾಸನ ಏಕಾಏಕಿ ಮಾಡಕ್ ಹೋದ್ರೆ ಎಲ್ಲದಲ್ಲಿ ಇಟ್ಕೊಂತದೆ. ಅಲ್ಲಿ 3 ಆಸನ ಇದೆ, ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೆ ಡೈಲಿ ಪ್ರಾಕ್ಟೀಸ್ ಇಲ್ಲ, ನೋಡ್ಕೊಂಡಾದ್ರೂ ನೀವು ಪ್ರಾಕ್ಟೀಸ್ ಮಾಡಿ ಬೇರೆ ಟೈಮ್. ಎಸ್ ಮಾಸ್ಟರ್ಸ್, ಈಗ ಯೋಗ ದಿನಾಚರಣೆ ಇದೆ 21 ದಿನಾಂಕದಂದು ಇರೋದ್ರಿಂದ ಈಗ ಏನ್ ಪ್ರೋಟೋಕಾಲ್ ಇದೆ ಅದ್ರ ಪ್ರಕಾರವಾಗಿ ಮಾಡ್ಬೇಕಾಗುತ್ತೆ. ಹಾಗಾಗಿ ಬೆಳಗ್ಗೆ ಹೊತ್ತು ಅದೇ ರೀತಿ ಪ್ರೋಟೋಕಾಲ್ ಪ್ರಕಾರ ನಡೀತಾ ಇದೆ. ಎಲ್ಲಾ ಮಾಸ್ಟರ್ಸ್ ಬೆಳಗ್ಗೆ ಹೊತ್ತು ಭಾಗವಹಿಸಿ ಅಂತ ಈ ಮೂಲಕ ಹೇಳೋಕ್ ಇಷ್ಟಪಡ್ತೀನಿ. ಸರ್, ಯಾರ್ಯಾರು ಬರ್ತೀವಿ ಅಂತ ಒಂದ್ ಕಂಪ್ನಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಕ್ಕೆ ಇಲ್ಲ, ಈಗ ಫಸ್ಟ್ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದ್ರೆ ಸಾಕು, ಆಮೇಲೆ ಮುಂದಿನ ಅಂತ ಆಮೇಲೆ ಅಪ್ಡೇಟ್ ಕೊಡ್ತೀವಿ. ಅಲ್ಲ, ಈಗಂತೂ ವಾಟ್ಸಪ್ ಅಲ್ಲಿ ಇದಾರಲ್ವಾ, ಅವರೇ ಏನ ಮತ್ತೆ ನಾವು ಬರ್ತೀವಿ ಇಲ್ಲ ಬರಲ್ಲ ಅಂತ ಏನೋ ತಿಳಿಸ್ಬೇಕಾ ಅಂತ. ಇವಾಗ ನಾವು ಇದಕ್ಕೆ ಹೋಗಿದ್ವಲ್ಲ, ಇಂಟರ್ನ್ಯಾಷನಲ್ ಪಿರಮಿಡ್ ವ್ಯಾಲಿಗೆ, ಅದು ಗುರೂಜಿ ತಿಳಿಸ್ತಾರೆ ಸರ್, ಅದ್ರ ಬಗ್ಗೆ ಇನ್ನೂ ಹೇಳಿಲ್ಲ, ತಿಳಿಸ್ತಾರೆ. ಓಕೆ ಮೇಡಮ್, ಥ್ಯಾಂಕ್ ಯು. ಕ್ಲೋಸ್ ಮಾಡಿ ಮೇಡಮ್. ಓಕೆ ಮಾಸ್ಟರ್ಸ್, ಇವತ್ತಿನ ಧ್ಯಾನ ಅದ್ಭುತವಾಗಿತ್ತು. ಪ್ರತಿದಿನ ಒಂದೊಂದು ಪ್ರಾಣಾಯಾಮವನ್ನ ನಮ್ಮ ವೆಂಕಟರಾಮ್ ಸರ್ ತರ್ತಾ ಇದ್ದಾರೆ. ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ತಾ 21 ದಿನಗಳ ಕಾಲ ಧ್ಯಾನ ಮಾಡೋಣ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ನಾಳೆ ಭೇಟಿ ಆಗೋಣ ಅಂತ ಹೇಳ್ತಾ
ಎಲ್ಲರಿಗೂ ಧನ್ಯವಾದಗಳು. ಮಹಾವತಾರ್ ಫೌಂಡೇಶನ್ಗೆ ಕೃತಜ್ಞತೆಗಳು. ಥ್ಯಾಂಕ್ ಯು ಸರ್.